ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಲಾಸ್ಟ್ 7th ಡೇ ಡಯಟ್ ಹೇಗೆಲ್ಲ ಹೋಯಿತು, ಏನು ನಿನ್ನೆಗೂ ಇವತ್ತಿಗೂ ಎಷ್ಟು ವೆಯ್ಟ್ ಅನ್ನೋದು ಕಡಿಮೆ ಆಗಿದ್ದೀನಿ, ಏನು ಫುಲ್ ಡೇ ಡಯಟ್ ಹೇಗೆಲ್ಲ ಮಾಡಿದೆ ಅನ್ನೋದು ಇವತ್ತಿನ ವ್ಲಾಗಲ್ಲಿ ಇರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ. ಇನ್ನು ನಿನ್ನೆ ನನ್ನ ವೆಯ್ಟ್ ನೋಡೋದಾದರೆ 72.950 ಇತ್ತು, ಆ್ಯಂಡ್ ಇವತ್ತು ನನ್ನ ವೆಯ್ಟ್ ನೋಡೋದಾದರೆ 72.300 ಇತ್ತು. ಸೊ ಒಂದೇ ದಿನದಲ್ಲಿ ಹೆಚ್ಚು ಕಮ್ಮಿ 600 ಗ್ರಾಮ 650 ಗ್ರಾಮ್ ಕಡಿಮೆ ಆಗಿದೆ. ತುಂಬ ಒಳ್ಳೆ ರಿಸಲ್ಟ್. ಅಂದರೆ ನನಗೆ ಇದರಿಂದ ಏನು ವರ್ಕೌಟ್ ಅದು ಇದು ಮಾಡಿ ಎಲ್ಲ ಏನು ಇದು ಮಾಡಿದ್ನೋ ಆ ವೆಯ್ಟ್ ಅನ್ನೋದು ನಾರ್ಮಲಾಗಿ ಇದಾಗಿದೆ. ಇನ್ನು ಅದಾದಮೇಲೆ ವೆಯ್ಟ್ ಎಲ್ಲ ಚೆಕ್ ಮಾಡ್ಕೊಂಡಿದ್ದಾದಮೇಲೆ ಇವತ್ತು ಜೀರಿಗೆ ಕಷಾಯ, ಜೀರಿಗೆ ಮತ್ತು ಧನಿಯಾ ಹಾಕಿ ಡಿಟಾಕ್ಸ್ ಡ್ರಿಂಕ್ ಅನ್ನೋದನ್ನು ಮಾಡ್ಕೊಂಡಿದ್ದೆ, ಚೆನ್ನಾಗಿ ಕುದಿಸ್ಕೊಂಡು ತೊಗೊಂಡಿದ್ದೆ. ಇನ್ನು ಸಂಡೇ ಅಂದರೆ ನಾನ್ ವೆಜ್ ಇದ್ದೇ ಇರುತ್ತಲ್ವ. ಸೊ ಸಂಡೇ ಮಾತ್ರ ಯಾವುದೇ ಕಾರಣಕ್ಕೂ ಇದು ಮಾಡೋಕ್ಕಾಗಲ್ಲ. ಅದರಲ್ಲೂ ಇವತ್ತು ಸ್ವಲ್ಪ ಹೆವಿನೇ ತೊಗೊಂಡಿದ್ದೀನಿ. ಏನೆಲ್ಲ ತೊಗೊಂಡೆ ಅನ್ನೋದು ಕೂಡ ಹೇಳ್ತೀನಿ. ಜೀರಿಗೆ ಕಷಾಯದೊಂದಿಗೆ ಡಯಟ್ ಅಂತೂ ಸ್ಟಾರ್ಟ್ ಆಯಿತು ಸ್ನೇಹಿತರೆ. ಬೆಳಗ್ಗೆನೇ ಚಪಾತಿ ಮತ್ತು ಚಿಕನ್ನು ಮಾಡಿದ್ದೆ, ಚಿಕನ್ ಗ್ರೇವಿ ಮಾಡಿದ್ದೆ. ಸೊ ಮಧ್ಯಾಹ್ನಕ್ಕೆ ಮಟನ್ನು ಮುದ್ದೆ ಸಾರು ಮಾಡಿದ್ದೆ, ಮಟನ್ ಸಾರು ಮತ್ತು ಮುದ್ದೆ ಮಾಡಿದ್ದೆ. ಇನ್ನು ಐಸ್ ಕ್ರೀಮ್ ಇತ್ತು ಇವತ್ತು, ಡಾರ್ಕ್ ಚಾಕ್ಲೇಟ್ ಇತ್ತು, ಆ್ಯಂಡ್ ಇವತ್ತು ಶರು ಮಗಳದು ಬರ್ಡೇ ಇತ್ತು. ಸೊ ಫುಲ್ ಆ್ಯಂಡ್ ಫುಲ್ಲು ಗುಲಾಬ್ ಜಾಮು, ಚಾಕ್ಲೇಟು, ಬ್ರೌನಿ ಇದೆಲ್ಲ ಇತ್ತು. ಇವತ್ತು ಒಂಥರ ಲಾಸ್ಟ್ ಡೇ ಅಂದ್ಬಿಟ್ಟು, ಲಾಸ್ಟ್ ಡೇ ಅಂದರೆ ಇವತ್ತು ಜಾಸ್ತಿ ಚೀಟಿ ಆಗೋಯ್ತು. ಸೊ ನೋಡೋಣ ನಾಳೆ ಏನು ಎತ್ತಾ ಅಂತಂದ್ಬಿಟ್ಟು. ಅಂದರೆ ನಾಳೆ ಮತ್ತೆ ಡೇ 1 ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು 7th ಡೇ ಅಲ್ವಾ, ನನಗಂತೂ ಖಂಡಿತವಾಗ್ಲೂ 73 ಮತ್ತೆ ಆಗಿಬಿಟ್ಟಿರ್ತೀನೇನೋ ಅನ್ನೋ ಡೌಟೇ ಇದೆ. ಅಂದರೆ ಇವತ್ತು ಆ ಥರ ಆಗೋಗಿದೆ, ಕಂಟ್ರೋಲ್ ಮಾಡೋಕ್ಕೆ ಆಗಿಲ್ಲ. ಸೊ ನೋಡೋಣ ನಾಳೆಯಿಂದ ಯಥಾ ಪ್ರಕಾರ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು. ಆ್ಯಂಡ್ 72.300 ಆಗಿದ್ದಿದ್ದು ಬೆಳಗ್ಗೆ ಅಂತೂ ತುಂಬ ಅಂದರೆ ತುಂಬಾ ಖುಷಿ ಕೊಡ್ತು. ಬಟ್ ಇವತ್ತು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಮಧ್ಯಾಹ್ನದವರೆಗೂ ಓಕೆ ಚೆನ್ನಾಗಿತ್ತು. ಇನ್ನು ಮನೇಲಿ ಸ್ಪ್ರೈಟು, ಐಸ್ ಕ್ರೀಮು, ಡಾರ್ಕ್ ಚಾಕ್ಲೇಟು ಇವೆಲ್ಲ ತರಿಸೋಷ್ಟ್ರೊಳಗಡೆ ಇನ್ನು ಲಾಸಲ್ಲಿ ನೈಟು ಕೂಡ ಸಾಯಂಕಾಲ ಕೂಡ ಒಂಚೂರೇ ಚೂರು ಮಟನ್ ಸಾರು, ಒಂದು 100 ಗ್ರಾಮ್ಸ್ ಅಷ್ಟು ಕೂಡ ರೈಸ್ ತೊಗೊಂಡಿದ್ದೀನೋ ಇಲ್ವೋ ಗೊತ್ತಿಲ್ಲ, ಒಂಚೂರೇ ಚೂರು ಅನ್ನ, ಒಂದು 4-5 ಪೀಸ್ ಮಟನ್ ಸಾರು. ನೋಡಿ ಇಷ್ಟೆಲ್ಲ ಕೊಟ್ಟು ಕಳಿಸಿದ್ದಾರೆ ಶರು. ಇನ್ನಿದೆಲ್ಲ ತಿಂದು ತುಂಬ ಡಯಟೇ ಮಾಡಿಲ್ಲ ಅಂದ್ಕೊಳ್ಳಿ. ಇವತ್ತು ಫುಲ್ ಆ್ಯಂಡ್ ಫುಲ್ ಚೀಟ್ ಮೀಲ್ಸ್ ಥರ ಆಗೋಯ್ತು. ಇನ್ನು ನಿನ್ನೆ ಒಂದು ಡ್ರೆಸ್ ಹಾಕ್ಕೊಂಡಿದ್ನಲ್ಲ, ಅದ್ರ ಬಗ್ಗೆ ತುಂಬ ಜನ ಕೇಳಿದ್ರಿ. ಸಾರಿ, ಅದು ಬಂದ್ಬಿಟ್ಟು ನಾನು ಇಲ್ಲಿ ಮನೆ ಹತ್ರ ಇರೋವಂಥ ಅಂಗಡಿ ಹತ್ರನೇ ತೊಗೊತೀನಿ ಸ್ನೇಹಿತರೆ. ನಾನು ಯಾವುದು ಬಟ್ಟೆ ಮಾತ್ರ ಆನ್ಲೈನಲ್ಲಿ ತರಿಸ್ಕೊಳ್ಳಲ್ಲ. ಯಾಕೋ ನನಗೆ ಆನ್ಲೈನಲ್ಲಿ ಸರಿಯಾಗಿ ಸೆಟ್ ಆಗೋಲ್ಲ. ಫಿಟ್ಟಿಂಗ್ಸ್ ಪ್ರಾಬ್ಲಮ್ ಇರುತ್ತೆ, ಇಲ್ಲಾಂತಂದರೆ ಕ್ಲಾತ್ ಫ್ಯಾಬ್ರಿಕ್ಕು ಕ್ವಾಲಿಟೀಸ್ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಸೊ ಹಾಗಾಗಿ ನಾನು ಬಟ್ಟೆ ಎಲ್ಲನೂ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಲ್ಲ. ಇಲ್ಲೇ ಲೋಕಲಲ್ಲಿ ನನಗೆ ಎಲ್ಲಿ ಕಂಫರ್ಟು, ನಾನು ಯಾವಾಗಲೂ ಎಲ್ಲಿ ತೊಗೊತೀನೋ ಅದೇ ಶಾಪುಗಳಲ್ಲಿ ತೊಗೊಳ್ಳೋದು. ಓಕೆನಾ. ಸೊ ತುಂಬ ಅಂದರೆ ತುಂಬ ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ರಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ತೇಜು ಫ್ರೆಂಡ್ಗೆ ಹೋಗಿ ವಿಶ್ ಮಾಡಿ ಬರ್ಡೇ ಮುಗಿಸ್ಕೊಂಡು. ಆ್ಯಂಡ್ ಇದೆಲ್ಲ ಶರುನೇ ಮಾಡಿರೋದು ನೋಡಿ, ಬ್ರೌನಿನೂ ಮನೆಯಲ್ಲೇ ಮಾಡಿರೋದು, ಕೇಕು ಮನೆಯಲ್ಲೇ ಮಾಡಿರೋದು, ಆ್ಯಂಡ್ ಡ್ರೈ ಗುಲಾಬ್ ಜಾಮೂನು ಮನೆಯಲ್ಲೇ ಮಾಡಿರೋದು. ಸಖತ್ತು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಬೇಕಿಂಗು ಅದು ಇದು ಅಂತ ಅಂದ್ಬಿಟ್ಟು ಎಲ್ಲನೂ ಮಾಡಿದ್ದಾರೆ, ಸೂಪರ್. ಆ್ಯಂಡ್ ಬಕಾಸುರಿ ನೋಡಿ ಒಂದೇ ಬಾಯಿಗೆ ಹಾಕ್ಕೊತಾಳೆ. ಹಂಗೂ ಬೈತೀನಿ ಹಂಗೆ ತಿನ್ನಬಾರ್ದು ಅಂತ, ಆದರೂ ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಸಮ್ ಟೈಮ್ಸ್ ಆ ಥರ ಮಾಡ್ತಾರೆ. ಇನ್ನು ನನಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗಿತ್ತು. ಯಾಕಂತಂದರೆ ಇವತ್ತು ಮಾಡಿದ್ದು ಒಂದೇ ಬ್ಲೌಸಿಗೆ ಏನು ಹುಕ್ ಹಾಕ್ತಾಯಿದ್ದೀನಿ, ಅದೊಂದೇ ಬ್ಲೌಸೇ ಹೊಲ್ದಿದ್ದು. ಬಟ್ ಬೆಳಗ್ಗೆಯಿಂದ ನಾನ್ ಸ್ಟಾಪ್ ಕೆಲಸ. ಫಸ್ಟು ಚಪಾತಿ ಚಿಕನ್ ಗ್ರೇವಿ ಮಾಡು, ಮತ್ತು ಹೋಗಿ ಮಟನ್ ತೊಗೊ, ಮಟನ್ ಸಾರು, ಮುದ್ದೆ, ಅನ್ನ ಅದು ಮಾಡು. ಅದಾದಮೇಲೆ ಸ್ವಲ್ಪ ಎಲ್ಲ ಕೂತ್ಕೊಂಡು ತಿಂದು ಹಾಗೆ ಹೀಗೆ ಸ್ವಲ್ಪ ಹರಟೆ ಹೊಡೆದು ಇದು ಹರಣ ಟೈಮ್ ಪಾಸ್ ಮಾಡಿ, ಆಮೇಲೆ ಏನಾಯಿತು, ಬ್ಲೌಸ್ ಹೊಲಿಯೋಕ್ಕೆ ಕೂತ್ಕೊಂಡೆ. ಅಷ್ಟೊತ್ತಿಗೆ ಯಾಕೋ ಒಂಥರ, ಅಂದರೆ ಸಂಡೇ ಅಲ್ವಾ, ಮಂಕು ಥರನೇ. ಇದೇ ಥರ 2 ಬ್ಲೌಸ್ ಸ್ಟಿಚ್ ಮಾಡಿದ್ದೆ ಸ್ನೇಹಿತರೆ. ನಿನ್ನೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೆ, ಇವತ್ತೊಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಕಸ್ಟಮರ್ ಕೇಳಿದ್ದಕ್ಕಿಂತ ಇನ್ನೂ ಸೂಪರಾಗೆ ಬಂದಿದೆ. ಡಿಸೈನು, ಫಿಟ್ಟಿಂಗು ಎಲ್ಲನೂ ಚೆನ್ನಾಗಿದೆ ಅಂತಲೇ
ಹೇಳಿದ್ರು. ಸೊ ಈ ಥರ ಸ್ಲೀವ್ ಕೇಳಿದರು. ಸೊ ನಾನು ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರ, ಅಂದರೆ ಇದು ಸ್ವಲ್ಪ ಮಣಿ ಹಾಕಿರೋದ್ರಿಂದ ಸ್ವಲ್ಪ ಕೆಳಗಡೆಗೆ ಇಳಿದಿದೆ, ಬಟ್ ಆ್ಯಸ್ ಇಟ್ ಈಸ್ ಪರ್ಫೆಕ್ಟ್ ಸೂಪರ್ ಫಿಟ್ಟಿಂಗು ಕೂಡ ಬಂದಿದೆ ಸ್ನೇಹಿತರೆ. ಇವತ್ತು ಶಾರ್ಟ್ ಆಗೋಯ್ತು ವ್ಲಾಗು, ಯಾಕಂತಂದರೆ ಅಷ್ಟೇನೇನು ಡಯಟ್ ಮಾಡಿಲ್ವಲ್ಲ, ಹೀಗೆ ಚೀಟ್ ಮೀಲ್ಸ್ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ. ನಾಳೆ ವೆಯ್ಟ್ ಅಂತೂ ನೋಡ್ಕೊಳ್ಳೋಣ. ಬಟ್ ಡೇ ಒನ್ನಿಂದ ಸ್ಟ್ರಿಕ್ಟಾಗಿ 1 ವೀಕ್ ನೋಡೋಣ, ಮತ್ತು 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ತೊಗೊಳ್ಳೋಣ. ಎಷ್ಟಾಗುತ್ತೋ ಏನೋ, ಈ ಸಲ ಅಂತೂ 71 ನೋಡಲೇಬೇಕು ಅಂತ ಫಿಕ್ಸ್ ಆಗಿದ್ದೀನಿ. 71 ಏನೇ ಆಗಲಿ ನೋಡಲೇಬೇಕು, ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟಿಗೆ. ಏನು ಇವತ್ತು ಈ ಥರ ಆಗೋಯ್ತು ಅಂತ ನಾನೇನು ಇದು ಮಾಡ್ಕೊತಾ ಇಲ್ಲ, ನಾನೇ ಬೇಕು ಅಂತಲೇ ನಾನು ಇನ್ನು ಹೆಂಗಿದ್ರೂ ಇದಾಗಿದೆ ಸರಿ, ಕಮ್ಮಿ ಆಗಿದ್ರೂ ಕೂಡ ಮತ್ತೆ ಅದು ಇದಾಗುತ್ತೆ ಅಂತಲೇ ನಾನು ಇವತ್ತು ಸ್ವಲ್ಪ ಮಟನ್ ಎಲ್ಲ ತೊಗೊಂಡಿದ್ದೀನಿ. ನೋಡೋಣ ನಾಳೆ ಏನಿರುತ್ತೋ ಏನೋ ಗೊತ್ತಿಲ್ಲ, ಬಟ್ ನಾಳೆ ಯಥಾ ಪ್ರಕಾರ ಡಯಟ್ ವ್ಲಾಗ್ ಅಂತೂ ಬಂದೇ ಬರುತ್ತೆ. ಮತ್ತು ಡೇ ಇದು ಅಂತೂ 7th ಡೇ ಲಾಸ್ಟು. ಸೊ ಈ 1 ವೀಕಲ್ಲಿ 500 600 700 ಗ್ರಾಮ್ಸ್ ಕಡಿಮೆ ಆಗಿದ್ದೀನಿ, ಆದರೂ ಮತ್ತೆ ಹೇರಿದ್ದೀನಿ ಅಷ್ಟೇ, ಏನು ಚೇಂಜಸ್ ಇಲ್ಲ. ಬಟ್ ನಾಳೆಯಿಂದ ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡೋಣ ಅಂತ. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.